ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನೀವು ಯಾವತ್ತಾದ್ರೂ ಈ ರೀತಿ ಜೀವನ ಮಾಡ್ತಾ ಇರುವ ವ್ಯಕ್ತಿಯ ಬಗ್ಗೆ ಕೇಳಿದ್ದೀರಾ? ಈತ ತನ್ನ ಹೇರ್ ಕಟ್ಗಂತಾನೆ ತಿಂಗಳಿಗೆ 15ರಿಂದ 20 ಲಕ್ಷ ಖರ್ಚು ಮಾಡ್ತಾನೆ. ಈತನ ಬಳಿ ಒಂದೆರಡು ಲಕ್ಸುರಿ ಕಾರ್ಗಳಲ್ಲ, ಬದಲಿಗೆ ಈತನ ಬಳಿ 7,000 ಲಕ್ಸುರಿ ಕಾರ್ಗಳಿದೆ. ಇದು ಮಾತ್ರವಲ್ಲ ಸ್ನೇಹಿತರೆ, ಈತ ಪ್ರಪಂಚದ ಅತಿ ದೊಡ್ಡ ಅರಮನೆ ಕಟ್ಟಿಸಿದ್ದಾನೆ. ನಾವು ಮಾತಾಡ್ತಾ ಇರೋದು ಇಲಾನ್ ಮಸ್ಕ್, ದುಬೈ ಶೇಖ್ ಅಥವಾ ಮುಖೇಶ್ ಅಂಬಾನಿ ಬಗ್ಗೆ ಅಲ್ಲ, ಬದಲಿಗೆ ಬ್ರುನೈ ದೇಶದ ಸುಲ್ತಾನನಾದ ಹಸನ್ ಅಲ್ ಬೋಲ್ಕಿ ಅವರ ಬಗ್ಗೆ. ಸ್ನೇಹಿತರೆ, ಹಸನ್ ಅಲ್ಗೆ ಇಷ್ಟೆಲ್ಲ ದುಡ್ಡು ಎಲ್ಲಿಂದ ಬರುತ್ತೆ, ಮತ್ತೆ ಬಂದಂಥ ದುಡ್ಡನ್ನ ಯಾವ ರೀತಿ ಖರ್ಚು ಮಾಡ್ತಾನೆ ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡಿ ಎಂದು ಕೇಳುತ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಸುಲ್ತಾನನ ಆಡಂಬರದ ಜೀವನದ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಆತ ಮತ್ತು ಆತನ ದೇಶದ ಬಗ್ಗೆ ನೋಡ್ತಾ ಹೋಗೋಣ. ಸ್ನೇಹಿತರೆ, ಬ್ರುನೈ ದೇಶ ಸೌತ್ ಈಸ್ಟ್ ಏಷ್ಯಾದಲ್ಲಿ ಕಂಡು ಬರುವ ಒಂದು ಸಣ್ಣ ದೇಶ. ಈ ದೇಶದ ಒಟ್ಟು ಜನಸಂಖ್ಯೆ 4,64,435 ಅಷ್ಟೇ. 1984ರಲ್ಲಿ ಬ್ರುನೈ ಬ್ರಿಟಿಷರ ಆಳ್ವಿಕೆಯಿಂದ ದೂರವಾಗಿ ಸ್ವತಂತ್ರ ರಾಷ್ಟ್ರವಾಗುತ್ತೆ. ಈ ದೇಶದ ಮೂಲ ಆದಾಯವೇ ಕಚ್ಚಾ ತೈಲ ಹಾಗೂ ನ್ಯಾಚುರಲ್ ಗ್ಯಾಸ್ ಎಕ್ಸ್ಪೋರ್ಟ್. ಇದು ಇಷ್ಟು ಸಣ್ಣ ದೇಶವಾದರೂ ಕೂಡ ಪ್ರಪಂಚದಲ್ಲಿ 36ನೇ ಮತ್ತು ಸೌತ್ ಈಸ್ಟ್ ಏಷ್ಯಾದ 3ನೇ ಅತಿ ಹೆಚ್ಚು ತೈಲ ಉತ್ಪಾದಿಸುವ ದೇಶವಾಗಿದೆ. ಈ ದೇಶ ಒಂದು ದಿನಕ್ಕೆ 1,21,036 ಬ್ಯಾರಲ್ಸ್ ತೈಲವನ್ನು ಹೊರತೆಗೆಯುತ್ತೆ. ಇನ್ನು ಈ ದೇಶದ ಸುಲ್ತಾನನ ಬಗ್ಗೆ ನೋಡೋದಾದ್ರೆ, ಈ ಹಸನ್ ಅಲ್ ಬೋಲ್ಕಿಯಾ 600 ವರ್ಷಗಳ ಕಾಲ ಬ್ರುನೈಯನ್ನು ಆಳ್ವಿಕೆ ಮಾಡಿದ. ಬೋಲ್ಕಿಯಾ ರಾಜಮನೆತನದಲ್ಲಿ ಜುಲೈ 15, 1946ರಲ್ಲಿ ಜನಿಸ್ತಾನೆ. 1962ರಲ್ಲಿ ಒಮರಲ್ಲಿ ಅಧಿಕಾರ ತ್ಯಾಗ ಮಾಡಿದ ನಂತರ ಪಟ್ಟಕ್ಕೆ ಏರಿದವನೇ ಅವನ ಹಿರಿಯ ಮಗನಾದ ಈ ಹಸನ್ ಅಲ್ ಬೋಲ್ಕಿಯಾ. ಇವನು 21ನೇ ವಯಸ್ಸಿನಲ್ಲಿ 29ನೇ ಬ್ರುನೈನ ಸುಲ್ತಾನನಾದ. ಈಗ ಹಸನ್ ಅಲ್ ಬ್ರುನೈನ ಎಲ್ಲ ಕ್ಷೇತ್ರಗಳ ಮುಖ್ಯಸ್ಥ. ಈತ ಬ್ರುನೈನ ಪ್ರೈಮ್ ಮಿನಿಸ್ಟರ್, ಮಿನಿಸ್ಟರ್ ಆಫ್ ಡಿಫೆನ್ಸ್, ಮಿನಿಸ್ಟರ್ ಆಫ್ ಫಿನಾನ್ಸ್, ಬ್ರುನೈ ಆರ್ಮಿ ಸುಪ್ರೀಂ ಕಮಾಂಡರ್ ಮತ್ತು ಬ್ರುನೈ ಪೊಲೀಸ್ ಇನ್ಸ್ಪೆಕ್ಟರ್ ಜನರಲ್ ಕೂಡ ಹೌದು. ಈತ ಇಲ್ಲಿಯವರೆಗೂ 3 ಮದುವೆಯಾಗಿದ್ದಾನೆ, ಮತ್ತೆ ಅವರಿಗೆ 12 ಮಕ್ಕಳು ಜನಿಸಿದ್ದಾರೆ. ಮತ್ತೆ ಇವತ್ತು ಸುಲ್ತಾನ್ $30 ಬಿಲಿಯನ್ ಮಾಲೀಕ. ಮೊದಲೇ ಹೇಳಿದಂತೆ ಈತ ಮತ್ತು ಈತನ ದೇಶದ ಮೂಲ ಆದಾಯ ಕಚ್ಚಾ ತೈಲ ಹಾಗೂ ನ್ಯಾಚುರಲ್ ಗ್ಯಾಸ್ ಎಕ್ಸ್ಪೋರ್ಟ್. ಈ ರೀತಿ ತೈಲಗಳನ್ನು ಎಕ್ಸ್ಪೋರ್ಟ್ ಮಾಡುವುದರಿಂದ ಪ್ರತಿ ಸೆಕೆಂಡ್ಗೆ 9,250 ರೂಪಾಯಿ, ಗಂಟೆಗೆ 3.33 ಕೋಟಿ ಮತ್ತು ಪ್ರತಿದಿನ 80 ಕೋಟಿಯಷ್ಟು ಹಣವನ್ನು ಸಂಪಾದಿಸುತ್ತಾನೆ. ತೈಲ ರಫ್ತಿನಿಂದಾಗಿ ಈತ 1980ರಿಂದ 1990ರವರೆಗೆ ಜಗತ್ತಿನ ನಂಬರ್ 1 ಶ್ರೀಮಂತನಾಗಿದ್ದ. 1990ರ ನಂತರ ಮೈಕ್ರೋಸಾಫ್ಟ್ನ ಫೌಂಡರ್ ಆದ ಬಿಲ್ ಗೇಟ್ಸ್ ಹಸನ್ ಅಲ್ನನ್ನ ಹಿಂದಿಕ್ಕಿದ್ರು. ಇದಲ್ಲದೆ ಈತನ ಬಳಿ ಪ್ರಪಂಚದಲ್ಲಿ ವಿವಿಧ ಕಡೆ ಹಲವು ಲಕ್ಸುರಿ ಹೋಟೆಲ್ಸ್ ಇದೆ, ಮತ್ತೆ ಬೇರೆ ಬೇರೆ ಬಿಸ್ನೆಸ್ ಕೂಡ ಇದೆ. ಹಸನ್ ಅಲ್ನ ಬಗ್ಗೆ ಮತ್ತು ಆತನ ದೇಶದ ಬಗ್ಗೆ ತಿಳ್ಕೊಂಡಾಯ್ತು. ಈಗ ಆತನ ಜೀವನ ಶೈಲಿ ಹಾಗೂ ಆತ ಯಾವೆಲ್ಲ ವಿಷಯಕ್ಕೆ ದುಡ್ಡನ್ನು ಖರ್ಚು ಮಾಡ್ತಾನೆ ಅಂತ ನೋಡ್ತಾ ಹೋಗೋಣ. ಮೋಸ್ಟ್ ಎಕ್ಸ್ಪೆನ್ಸಿವ್ ಹೇರ್ ಕಟ್. ಈ ಸುಲ್ತಾನ್ ಪ್ರತಿ ತಿಂಗಳು ತನ್ನ ಹೇರ್ ಕಟ್ಗಂತಾನೆ $20,000ದಿಂದ $25,000 ಖರ್ಚು ಮಾಡ್ತಾನೆ. ಅಂದ್ರೆ 15 ಲಕ್ಷದಿಂದ 20 ಲಕ್ಷದವರೆಗೆ. ಇಷ್ಟು ಶ್ರೀಮಂತ ವ್ಯಕ್ತಿ ಸಾಮಾನ್ಯ ಬಾರ್ಬರ್ ಹತ್ತಿರ ಹೇರ್ ಕಟ್ ಮಾಡಿಸಿಕೊಳ್ಳಲ್ಲ. ಹಸನ್ ಅಲ್ ಹೇರ್ ಕಟ್ಗಂತಾನೆ ಪ್ರತಿ ತಿಂಗಳು ಲಂಡನ್ನಿಂದ ಕೆನ್ ಮೊಡೆಸ್ಟು ಎನ್ನುವ ಫೇಮಸ್ ಬಾರ್ಬರ್ ಅನ್ನ ಹೇರ್ ಕಟ್ ಮಾಡಲು ಕರೆಸ್ತಾನೆ. ಈತನನ್ನ ಫಸ್ಟ್ ಕ್ಲಾಸ್ ಟಿಕೆಟ್ನ ಮೂಲಕ ಕರೆಸಿ ಲಕ್ಸುರಿ ಹೋಟೆಲ್ನಲ್ಲಿ ಇರಿಸಲಾಗುತ್ತೆ ಮತ್ತು ಹೇರ್ ಕಟ್ ಆದ ನಂತರ ಅಷ್ಟೇ ಲಕ್ಸುರಿಯಾಗಿ ಕಳುಹಿಸಿಕೊಡಲಾಗುತ್ತೆ. ವರ್ಲ್ಡ್ ಲಾರ್ಜೆಸ್ಟ್ ಪ್ಯಾಲೇಸ್. ಹಸನ್ ಅಲ್ ವಾಸಿಸುವ ಮನೆಯನ್ನ ವಿಶ್ವದ ಅತಿ ದೊಡ್ಡ ಅರಮನೆ ಅಂತಾನೆ ಕರೀತಾರೆ. ಇದು 50 ಎಕರೆ ವಿಸ್ತೀರ್ಣದಲ್ಲಿ ಆವರಿಸಿದೆ. ಈ ಅರಮನೆಯಲ್ಲಿ 1,788 ರೂಮ್ಸ್, 257 ವಾಶ್ರೂಮ್ಸ್, 1 ಮಸೀದಿ, 5 ಸ್ವಿಮ್ಮಿಂಗ್ ಪೂಲ್, 110 ಕಾರುಗಳನ್ನು ಇರಿಸುವ ಗ್ಯಾರೇಜ್, 1 ಬ್ಯಾನ್ಕ್ವೆಟ್ ಹಾಲ್ ಮತ್ತು 18 ಲಿಫ್ಟ್ಸ್ ಇದೆ. ಇಷ್ಟು ದೊಡ್ಡ ಅರಮನೆಯನ್ನು ಬೆಳಗಲು 51,000 ಲೈಟ್ ಬಲ್ಬ್ಸ್ ಇದೆ. 1984ರಲ್ಲಿ ಈ ಅರಮನೆಯನ್ನ ನಿರ್ಮಿಸಲು $1.4 ಬಿಲಿಯನ್ ಖರ್ಚಾಗಿತ್ತು. ಇವತ್ತು ಈ ಅರಮನೆಯನ್ನ ನಿರ್ಮಿಸೋದಾದ್ರೆ $5 ಬಿಲಿಯನ್ ಗಿಂತ ಹೆಚ್ಚಾಗುತ್ತೆ, ಅಂದ್ರೆ 41,500 ಕೋಟಿಗೆ ಸಮ. ಈ ಅರಮನೆಯನ್ನ ಇಸ್ತಾನ್ ನೂರಲ್ ಇಮಾನ್ ಅಂತ ಕರೀತಾರೆ. ಫ್ಲೈಯಿಂಗ್ ಪ್ಯಾಲೇಸ್. ಈ ಸುಲ್ತಾನನ ಹತ್ತಿರ 1,826 ಕೋಟಿಯ ಬೋಯಿಂಗ್ 747 ಲಕ್ಸುರಿ ಪ್ಲೇನ್ ಇದೆ. ಇದರಲ್ಲಿ ವಾಶ್ ಬೇಸಿನ್ ಮತ್ತು ಬಾತ್ರೂಮ್ಗಳನ್ನ 24 ಕ್ಯಾರೆಟ್ ಗೋಲ್ಡ್ನಿಂದ ತಯಾರಿಸಲಾಗಿದೆ. ಇದರಲ್ಲಿನ ಟೇಬಲ್ ಚೇರ್ಸ್ಗಳನ್ನ
ಪ್ಯೂರ್ ವುಡ್ನಿಂದ ತಯಾರಿಸಲಾಗಿದೆ. ಈ ವಿಮಾನದ ವೆಚ್ಚ 830 ಕೋಟಿ ಮತ್ತು ಇದನ್ನು ಕಸ್ಟಮೈಸ್ ಮಾಡಲು 996 ಕೋಟಿ ಖರ್ಚು ಮಾಡಿದ್ದಾನೆ. ಬ್ರುನೈ ದೇಶದ ಜನರು ಇದನ್ನ ಫ್ಲೈಯಿಂಗ್ ಪ್ಯಾಲೇಸ್ ಅಂತಾನೂ ಕರೀತಾರೆ. ಇದು ಸುಲ್ತಾನನ ಮತ್ತೊಂದು ಮನೆ ಕೂಡ ಹೌದು. ಇದರ ಜೊತೆಗೆ ಏರ್ ಬಸ್ ಮತ್ತು ಹೆಲಿಕಾಪ್ಟರ್ ಕೂಡ ಇದೆ. ಕಾರ್ ಕಲೆಕ್ಷನ್: ಬ್ರುನೈನ ಸುಲ್ತಾನ್ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಕೂಡ ಮಾಡಿದ್ದಾನೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ರೋಲ್ಸ್ ರಾಯ್ಸ್ ಕಾರುಗಳನ್ನು ಹೊಂದಿರುವ ವ್ಯಕ್ತಿಯಾಗಿ ಈತನಿಗೆ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಬಂದಿದೆ. ಈತನ ಬಳಿ ಒಟ್ಟು 7,000 ಲಕ್ಸುರಿ ಕಾರ್ಸ್ ಇದೆ. ಶ್ರೀಮಂತ ಜನರು ಒಂದು ರೋಲ್ಸ್ ರಾಯ್ಸ್ ಕಾರನ್ನು ತೆಗೆದುಕೊಳ್ಳಲು ಕಷ್ಟಪಡ್ತಾರೆ. ಅಂಥದ್ರಲ್ಲಿ ಈ ರಾಜನ ಬಳಿ 600 ರೋಲ್ಸ್ ರಾಯ್ಸ್ ಕಾರ್ ಇದೆ. ಈ 7,000 ಕಾರುಗಳ ಒಟ್ಟು ಬೆಲೆ ಸರಿಸುಮಾರು $5 ಬಿಲಿಯನ್, ಅಂದ್ರೆ 41,500 ಕೋಟಿ. ಈತನ ಬಳಿ ಇದ್ದ ಅತ್ಯಂತ ಆಕರ್ಷಕ ಕಾರು ಯಾವುದೆಂದ್ರೆ ಗೋಲ್ಡ್ ಪ್ಲೇಟೆಡ್ ಲಿಮೋಸಿನ್. ಇದರ ಬೆಲೆ ಸುಮಾರು $14 ಮಿಲಿಯನ್, ಅಂದ್ರೆ 115 ಕೋಟಿ ಆಗುತ್ತೆ. ಈ ಕಾರನ್ನು ಕೇವಲ ಸ್ಪೆಷಲ್ ಇವೆಂಟ್ಸ್ನಲ್ಲಿ ಮಾತ್ರ ಬಳಸಲಾಗುತ್ತದೆ. ಇದರ ಜೊತೆಗೆ ಪ್ರಪಂಚದ ಏಕೈಕ ಮರ್ಸಿಡಿಸ್ ಬೆಂಜ್ CLK GTR ಕಾರ್ ಇದೆ. ಇದರ ಬೆಲೆ ಸುಮಾರು $10 ರಿಂದ $15 ಮಿಲಿಯನ್, ಅಂದ್ರೆ 80 ರಿಂದ 125 ಕೋಟಿಯವರೆಗೆ ಇದೆ. ಇದರ ಜೊತೆಗೆ ಫೆರಾರಿ, ಲ್ಯಾಂಬೋರ್ಗಿನಿ, ಮೆಕ್ಲಾರಿನ್ ಅಂತಹ ಕಾರುಗಳು ಇದೆ. ಈ ಕಾರುಗಳನ್ನು ನಿಲ್ಲಿಸಲು 100 ಎಕರೆ ವಿಸ್ತೀರ್ಣದ ಕಾರ್ ಗೋಡನ್ ಇದೆ. ಮ್ಯೂಸಿಕ್ ಲವರ್: ಹಸನಲ್ಗೆ ಪಾಪ್ ಮ್ಯೂಸಿಕ್ ಅಂದ್ರೆ ಇಷ್ಟ. ಇದಕ್ಕಾಗಿ 1996ರಲ್ಲಿ ತನ್ನ 50ನೇ ಹುಟ್ಟುಹಬ್ಬದಂದು ಕಿಂಗ್ ಆಫ್ ಪಾಪ್ ಮೈಕಲ್ ಜಾಕ್ಸನ್ ಅನ್ನು ಕರೆಸ್ತಾರೆ. ಈ ಶೋಗಾಗಿ ಮೈಕಲ್ ಜಾಕ್ಸನ್ಗೆ $17 ಮಿಲಿಯನ್ ನೀಡಿದ್ರು. ಅದು ಈಗಿನ 345 ಕೋಟಿಗೆ ಸಮ. ಇದು ಮಾತ್ರವಲ್ಲದೆ ಸುಲ್ತಾನ್ ಒಮ್ಮೆ ವಿಟ್ನಿ ಹ್ಯೂಸ್ಟನ್ ಅವರ ಪ್ರದರ್ಶನ ನೋಡಲು ಹೋದ್ರು. ಅವರಿಗೆ ಆ ಪ್ರದರ್ಶನ ಬಹಳ ಇಷ್ಟವಾಯಿತು. ಅದನ್ನು ನೋಡಿ ಸುಲ್ತಾನ್ ವಿಟ್ನಿಗೆ ಒಂದು ಬ್ಲ್ಯಾಂಕ್ ಚೆಕ್ ಕೊಟ್ರು ಮತ್ತು ಅದರಲ್ಲಿ ನಿನಗೆ ಇಷ್ಟ ಬಂದಷ್ಟು ಹಣ ಬರೆಯಲು ಹೇಳಿದ್ರು. ವಿಟ್ನಿಯ ಚೆಕ್ನಲ್ಲಿ $7 ಮಿಲಿಯನ್ ಹಣವನ್ನು ಬರೆದ್ರು. ಅದು ಈಗಿನ 122 ಕೋಟಿಗೆ ಸಮ. ಸ್ಪೋರ್ಟ್ಸ್ ಲವರ್: ಸುಲ್ತಾನ್ಗೆ ಸ್ಪೋರ್ಟ್ಸ್ನಲ್ಲೂ ಹೆಚ್ಚಿನ ಆಸಕ್ತಿ ಇತ್ತು. ಅದರಲ್ಲೂ ಪೋಲೋ ಆಡಲು ಹೆಚ್ಚು ಇಷ್ಟಪಡ್ತಾ ಇದ್ರು. ಇವರ ಬಳಿ ಒಳ್ಳೆಯ ಬ್ರೀಡ್ನ 200 ಪೋಲೋ ಪನೀಸ್ ಇದೆ ಮತ್ತು ಅವುಗಳನ್ನು ನೋಡಿಕೊಳ್ಳಲು ಲಕ್ಸುರಿ AC ರೂಮ್ ಕಟ್ಟಿಸಿದ್ದಾನೆ. ಇವರು ಪೋಲೋ ಗೇಮ್ಸ್ ಆಡಲು ಅರ್ಜೆಂಟೀನಾದಿಂದ ಟಾಪ್ ಪ್ಲೇಯರ್ಸ್ ಅನ್ನ ಕರೆಸ್ತಾರೆ ಮತ್ತೆ ಅವರ ಖರ್ಚನ್ನೆಲ್ಲ ಸುಲ್ತಾನನ್ನೇ ನೋಡಿಕೊಳ್ತಾರೆ. ಇದರ ಜೊತೆ ಗೋಲ್ಫ್ ಅನ್ನು ಆಡ್ತಾ ಇದ್ರು. ತನ್ನ ಹೋಟೆಲ್ ಒಂದರ ಹಿಂಭಾಗದಲ್ಲಿ ಹಸನಲ್ ಒಂದು ಗೋಲ್ಫ್ ಕೋರ್ಟ್ ಅನ್ನು ನಿರ್ಮಿಸಿದ್ದಾರೆ. ಪ್ರೈವೇಟ್ ಝೂ: ಹಸನಲ್ ಬಳಿ ಪ್ರೈವೇಟ್ ಝೂ ಕೂಡ ಇದೆ. ಇದರಲ್ಲಿ ಸರಿಸುಮಾರು 30 ಬೆಂಗಾಲಿ ಟೈಗರ್ಸ್ ಇದೆ. ಇದಲ್ಲದೆ ಇದರಲ್ಲಿ ಅನೇಕ ಪ್ರಾಣಿ ಪಕ್ಷಿಗಳು ಇದೆ. ಪ್ರಿನ್ಸ್ ಜಾಫ್ರಿ ಲಕ್ಸುರಿ ಲೈಫ್: ಹಸನಲ್ ತನ್ನ ತಮ್ಮನನ್ನು ತುಂಬಾ ಪ್ರೀತಿಸ್ತಾನೆ. ಅವನ ಹೆಸರು ಪ್ರಿನ್ಸ್ ಜಾಫ್ರಿ. ಪ್ರಿನ್ಸ್ ಜಾಫ್ರಿ ಅತಿ ಹೆಚ್ಚು ಹಣ ಖರ್ಚು ಮಾಡುವ ಮೂಲಕ ಪ್ರಪಂಚದಲ್ಲಿ ಫೇಮಸ್ ಆಗಿದ್ದಾನೆ. ಈತ ಪ್ರತಿದಿನ $7,47,000 ಖರ್ಚು ಮಾಡ್ತಾನೆ. ಅದು ಕೂಡ 10 ವರ್ಷಗಳವರೆಗೆ. ದಿನಕ್ಕೆ $7,47,000 ಅಂದ್ರೆ ಸರಿಸುಮಾರು 6.5 ಕೋಟಿ. ಈ ದುಡ್ಡನ್ನೆಲ್ಲ ಪ್ರಿನ್ಸ್ ಜಾಫ್ರಿ ಅವನ ಎಂಜಾಯ್ಮೆಂಟ್ಗಾಗಿ ಖರ್ಚು ಮಾಡ್ತಾ ಇದ್ದ. ನಂತರ ಇದು ಬ್ರುನೈಯಲ್ಲಿ ತುಂಬಾ ದೊಡ್ಡ ಚರ್ಚೆಗೆ ಕಾರಣವಾಗುತ್ತೆ. ನಂತರ ಪ್ರಿನ್ಸ್ ಜಾಫ್ರಿ $14.8 ಬಿಲಿಯನ್ ಅನ್ನ ಬ್ರುನೈ ಸರ್ಕಾರಕ್ಕೆ ನೀಡಬೇಕಾಯಿತು. ಅದಕ್ಕಾಗಿ ಅವನ 500 ಪ್ರಾಪರ್ಟೀಸ್, 2,500ಕ್ಕೂ ಅಧಿಕ ಕಾರುಗಳು, 9 ಏರ್ಕ್ರಾಫ್ಟ್ ಮತ್ತು 5 ಯಾಚ್ಗಳನ್ನು ನೀಡಬೇಕಾಯಿತು. ಸ್ಪೆಂಟ್ ಮನಿ ಫಾರ್ ಸಿಟಿಸನ್ಸ್: ಬ್ರುನೈ ದೇಶ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಇದು ಕೂಡ ಒಂದು. ಮತ್ತು ಮೊದಲೇ ಹೇಳಿದಂತೆ ಬ್ರುನೈ ದೇಶದ ಮೂಲ ಆದಾಯವೇ ಕಚ್ಚಾ ತೈಲ ಹಾಗೂ ನ್ಯಾಚುರಲ್ ಗ್ಯಾಸ್ ಎಕ್ಸ್ಪೋರ್ಟ್. ಬ್ರುನೈನ ಸುಲ್ತಾನ್ ಅವನಿಗಾಗಿ ಮಾತ್ರ ಖರ್ಚು ಮಾಡದೆ ದೇಶದ ಜನರಿಗೂ ಸಹ ಹಲವು ಮೂಲಭೂತ ಸೌಕರ್ಯಗಳನ್ನು ನೀಡಿದ್ದಾನೆ. ಅದು ಯಾವುದಂತ ಕೇಳಿದ್ರೆ ಬ್ರುನೈ 1948ರಿಂದ ಟ್ಯಾಕ್ಸ್ ಫ್ರೀ ದೇಶವಾಗಿದೆ. ಅಂದ್ರೆ ಅಲ್ಲಿನ ಜನರು ಸರ್ಕಾರಕ್ಕೆ ತೆರಿಗೆ ಕಟ್ಟುವಂತಿಲ್ಲ. ಈ ದೇಶದಲ್ಲಿ ಕೇವಲ 5% ಬಡ ಜನರಿದ್ದಾರೆ ಮತ್ತು ಬ್ರುನೈ ದೇಶದಲ್ಲಿ ಪ್ರೈಮರಿ ಸ್ಕೂಲ್ನಿಂದ ಹಿಡಿದು ಯೂನಿವರ್ಸಿಟಿಯವರೆಗೆ ಎಜುಕೇಶನ್ ಅನ್ನು ಫ್ರೀಯಾಗಿ ಕೊಡ್ತಾರೆ. ಮತ್ತೆ ಯಾವುದಾದ್ರೂ ವಿದ್ಯಾರ್ಥಿ ಹೊರದೇಶಕ್ಕೆ ಹೋಗಲು ಬಯಸಿದ್ರೆ ಅವರ ಖರ್ಚು ವೆಚ್ಚವನ್ನು ಸರ್ಕಾರವೇ ನೋಡಿಕೊಳ್ಳುತ್ತೆ. ಇಷ್ಟೇ ಅಲ್ಲದೆ ಈ ದೇಶದಲ್ಲಿ ಮೆಡಿಸಿನ್ ಮತ್ತು ಹಾಸ್ಪಿಟಲ್ ಖರ್ಚು ಕೂಡ ತುಂಬಾ ಕಡಿಮೆ ಇರುತ್ತೆ. ಮತ್ತೆ ಜನರಿಗೆ ವಸತಿ ಗೃಹ, ಆಹಾರ ಹೀಗೆ ಹಲವು ಮೂಲಭೂತ ಸೌಕರ್ಯಗಳನ್ನ ಅಲ್ಲಿನ ಸರ್ಕಾರವೇ ನೋಡಿಕೊಳ್ಳುತ್ತೆ. ಸ್ನೇಹಿತರೆ, ಇದಿಷ್ಟು ಬ್ರುನೈ ದೇಶ ಮತ್ತು ಆ ದೇಶದ ಸುಲ್ತಾನನ ಬಗ್ಗೆ ಮಾಹಿತಿ. ಈ ವಿಡಿಯೋದ ಬಗ್ಗೆ ನಿಮಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಸಿಗೋಣ ಮತ್ತೊಂದು ಒಳ್ಳೆಯ ವಿಡಿಯೋದ ಜೊತೆಗೆ.